ननाथो ननाथः सदा वेङ्कटेशं स्मरामि स्मरामि। हरे वेङ्कटेश प्रसीद प्रसीद। प्रियं वेङ्कटेश प्रयच्छ प्रयच्छ। गोविंदा 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 कल्याण वेंकटेश्वर गोविंदा 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 कल्याण वेंकटेश्वर गोविंदा 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 श्रीनिवास गोविंदा 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 श्रीनिवास गोविंदा नीलाद्रि निलयवास नित्य कल्याण करुणामूर्ति गोविंदा गोविंदा तिरुमल वास गोविंदा गोविंदा पूर्ण पुरुषा गोविंदा गोविंदा तिरुमल वासा गोविंदा गोविंदा पूर्ण पुरुषा गोविंदा गोविंदा तिरुमल वासा गोविंदा गोविंदा पुंडरीकानन गोविंदा गोविंदा चंदन चर्चित गोविंदा गोविंदा पाप विनाशक गोविंदा गोविंदा देव पूजित गोविंदा 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 श्रीनिवास गोविंदा 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 श्रीनिवास गोविंदा नीलाद्रि निलयवास नित्य कल्याण करुणामूर्ति गोविंदा गोविंदा तिरुमल वास गोविंदा गोविंदा श्री पद्मावती प्रिया गोविंदा नंद नंदना
ಸಮಸ್ತ ಭಕ್ತಜನರಿಗೆ ಮಂಗಳವನ್ನು ಅನುಗ್ರಹಿಸುವ ಮಂಗಳಮೂರ್ತಿಯಾದ ತಿರುಮಲ ಕ್ಷೇತ್ರದ ಶ್ರೀ ವೆಂಕಟನಾಥನ ಹುಣ್ಣಿಮೆಯ ಗರುಡ ವಾಹನ ಸೇವೆ. ಭಕ್ತಜನರೆಲ್ಲರಿಗೂ ಪರಮಪುರುಷನು ಅನುಗ್ರಹದ ಮಳೆಯನ್ನು ಸುರಿಸುವುದಕ್ಕಾಗಿ ತಿರುಮಲ ಕ್ಷೇತ್ರದ ರಥಬೀದಿಯಲ್ಲಿ ವಿಹರಿಸುತ್ತಿದ್ದಾನೆ. ತನ್ನ ಪ್ರಿಯ ವಾಹನವಾದ ಗರುಡ ವಾಹನವನ್ನು ಪರಮಾತ್ಮ ಅಧಿರೋಹಿಸಿದ್ದಾನೆ. ಪರಮಾತ್ಮನು ತನ್ನ ವಿಶೇಷವಾದಂತಹ ಕರುಣಾಕಟಾಕ್ಷವನ್ನು ಭಕ್ತರೆಡೆಗೆ ಬೀಳುತ್ತಾ ಎಲ್ಲ ಭಕ್ತರು ಆನಂದ ಪುಲಕಿತರಾಗುವಂತಹ ರೀತಿಯಲ್ಲಿ ಮಹತ್ವಪೂರ್ಣವಾದ ಈ ಸೇವೆಯಲ್ಲಿ ವಿರಾಜಮಾನನಾಗಿದ್ದಾನೆ. ಪೌರ್ಣಮಿಯ ಶುಭಗಳಿಗೆ ಚಂದ್ರನು ತನ್ನ ಷೋಡಶ ಕಳೆಗಳಿಂದ ಶೋಭಿತನಾಗುತ್ತಿರುವ ಸುಂದರ ಸಂದರ್ಭ, ಸಮಸ್ತ ಲೋಕಕ್ಕೆ ಆರೋಗ್ಯವನ್ನು, ಶಾಂತಿಯನ್ನು, ಮಂಗಳವನ್ನು ಉಂಟು ಮಾಡುತ್ತಿರುವ ಸಂದರ್ಭವಾಗಿದೆ. ಚಂದ್ರನು ಜನರೆಲ್ಲರ ಮನಸ್ಸನ್ನು ಪ್ರಭಾವಿತಗೊಳಿಸಬಲ್ಲ. ಮನಸ್ಸಿಗೆ ಕಾರಕನಾಗಿ ಚಂದ್ರನಿರುವುದನ್ನು ನಾವು ಗಮನಿಸಬಹುದು. ಆದ್ದರಿಂದಾಗಿ ಚಂದ್ರನು ಅತ್ಯಂತ ಮುಖ್ಯವಾದಂತಹ ಗ್ರಹಗಳಲ್ಲಿ ಒಬ್ಬನಾಗಿದ್ದಾನೆ. ಆದ್ದರಿಂದಾಗಿ ಈ ಚಂದ್ರನ ದಿವ್ಯವಾದಂತಹ ಅದ್ಭುತವಾದಂತಹ ದೃಶ್ಯಾವಳಿಯನ್ನು ವೀಕ್ಷಿಸುವ ಅವಕಾಶವನ್ನು ನಾವು ಪಡೆದಿದ್ದೇವೆ. ಮಂಗಳಕರನಾದಂತಹ ಚಂದ್ರನು ಇಂದು ತನ್ನ ಪರಿಪೂರ್ಣವಾದಂತಹ ಪ್ರಭೆಯಿಂದ, ಕಾಂತಿಯಿಂದ ಸಮಸ್ತ ಭಕ್ತಜನರನ್ನು ಕೂಡ ಆನಂದಗೊಳಿಸುತ್ತಾ ಆಕಾಶದಲ್ಲಿ ವಿಹರಿಸುತ್ತಿರುವಾಗ ಪರಮಾತ್ಮನು ಈ ಸಂದರ್ಭದಲ್ಲಿ ಈ ಭೂಮಿಯಲ್ಲಿ, ಅದರಲ್ಲಿಯೂ ಅತ್ಯಂತ ಶ್ರೇಷ್ಠವಾದ ವೆಂಕಟಾಚಲ ಕ್ಷೇತ್ರದ ಶಿಖರಾಗ್ರದಲ್ಲಿ ರಥಬೀದಿಯಲ್ಲಿ ಪರಮಾತ್ಮ ಯಾತ್ರೆಯನ್ನು ನಿರ್ವಹಿಸುತ್ತಿದ್ದಾನೆ. ಅಂಬರದಲ್ಲಿ ಚಂದ್ರನು ತನ್ನ ಪ್ರಯಾಣವನ್ನು ಮಾಡುತ್ತಿದ್ದರೆ, ಭೂಮಿಯಲ್ಲಿ ಜಗದೀಶ್ವರನಾದ ಶ್ರೀ ವೆಂಕಟೇಶ್ವರನು ತನ್ನ ರಥಯಾತ್ರೆಯನ್ನು ರಥಬೀದಿಯಲ್ಲಿ ನಡೆಸಿಕೊಡುತ್ತಿರುವುದನ್ನು ಗಮನಿಸುತ್ತಿದ್ದೀರಿ. ಈ ವೇಳೆಯಲ್ಲಿ ನಾವು ಪರಮಾತ್ಮನನ್ನು ಸ್ಮರಿಸುತ್ತಾ ಮುಂದಿನ ವಾಹನ ಸೇವೆಯನ್ನು ವೀಕ್ಷಿಸೋಣ. दिव्यरूपमा गरुडवाहनमा श्रीहरिसेवा दीक्षा ज्ञानवैराग्यपक्ष कडु दिव्यरूपमा गरुडवाहनमा श्रीहरिसेवा दीक्षा ज्ञानवैराग्यपक्ष कडु दिव्यरूपमा गरुडवाहनमा పుట్టగనే అపూర్వయుక్తియుక్తుడవై అమరలోకముల నుండి అమృతము తెచ్చితివి. పుట్టగనే అపూర్వయుక్తియుక్తుడవై అమరలోకముల నుండి అమృతము తెచ్చితివి. వినత దాస్యము బాపి విష్ణుదాసుడైనావు అన్ని కల్పాలలో వైకుంఠు సేవలో గడు దివ్య రూపమా గరుడ వాహనమా శ్రీహరి సేవా దీక్ష జ్ఞాన వైరాగ్య పక్ష గడు దివ్య రూపమా గరుడ వాహనమా
వరలక్ష్మి హారాలు శ్రీ తులసి మాలికలు వరలక్ష్మి హారాలు వనమాలి ఎదరాల్చి శ్రీనాథుడయ్యాడు నీ తనువుపై నిలిచి నిఖిలలో కాలు బ్రోచు నీ తనువుపై నిలిచి నిఖిలలో కాలు బ్రోచు పెరియ తిరువడి నీది పెరుమాళ్ళు కొలురో గడు దివ్య రూపమా గరుడ వాహనమా శ్రీహరి సేవా దీక్ష జ్ఞాన వైరాగ్య పక్ష గడు దివ్య రూపమా గరుడ వాహనమా महिमान्वितुडा नागालङ्कृतदेह भूनि उपरि चरवसूनु ब्रोचिन महानुभाव पन्नग काळेन्द्रुनि पारद्रोलिनावु आमिल्लेरुनु ई वसुधन विन्नगा निलिबेवु गडु दिव्य रूपमा गरुड वाहनमा ಶ್ರೀಹರಿ ಸೇವಾ ದೀಕ್ಷ ಜ್ಞಾನ ವೈರಾಗ್ಯ ಪಕ್ಷ ಗಡು ದಿವ್ಯ ರೂಪಮ ಗರುಡ ವಾಹನಮ. ಜ್ಞಾನ ಹಾಗೂ ವೈರಾಗ್ಯ ಎನ್ನುವ ಎರಡು ರೆಕ್ಕೆಗಳನ್ನು ಹೊಂದಿರುವ ಅದ್ಭುತವಾದ ರೂಪದಿಂದ ಕಂಗೊಳಿಸುತ್ತಿರುವ ಸುವರ್ಣ ವರ್ಣ ಸುಶೋಭಿತನಾಗಿರುವ ಗರುಡನನ್ನು ನಮಸ್ಕರಿಸುತ್ತಾ ಗರುಡಾಧಿರೂಢನಾದಂತಹ ಪರಮಾತ್ಮನಿಗೆ ಪುನಃ ಪುನಃ ನಮಸ್ಕರಿಸುತ್ತಾ ಈ ಅದ್ಭುತವಾದಂತಹ ಹುಣ್ಣಿಮೆಯ ಗರುಡ ವಾಹನ ಸೇವೆಯನ್ನು ವೀಕ್ಷಿಸಿ ನಾವೆಲ್ಲರೂ ಕೃತಾರ್ಥರಾಗೋಣ. ಪರಮಾತ್ಮನು ತನ್ನ ವಿಶೇಷವಾದಂತಹ ವೈಭವವನ್ನು ಇಲ್ಲಿ ತಿಳಿಯಪಡಿಸುತ್ತಿದ್ದಾನೆ. ಪರಮಾತ್ಮನ ವಿಶೇಷವಾದಂತಹ ಶಕ್ತಿಗಳಲ್ಲಿ ವಿಭವ ಎನ್ನುವಂತಹ ಶಕ್ತಿ ವಿಶೇಷವಾದದ್ದು. ಅದು ಐಶ್ವರ್ಯದ ಉನ್ನತವಾದಂತಹ ಸ್ಥಿತಿಯನ್ನು ತಿಳಿಯಪಡಿಸುತ್ತದೆ. ಪರಮಾತ್ಮನು ಈಶ್ವರ ಅಂದರೆ ಎಲ್ಲದಕ್ಕೂ ಅಧಿಕಾರಿ ಎನ್ನುವುದು ಒಂದು ವಿಶೇಷವಾದಂತಹ ಪರಮಾತ್ಮನ ಗುಣಗಳಾದರೆ, ಅದರ ಜೊತೆಗೆ ವಿಭುತ್ವ ಎನ್ನುವುದು ಇನ್ನೊಂದು ವಿಶೇಷವಾದಂತಹ ಗುಣ. ಪರಮಾತ್ಮನು ಎಲ್ಲರಿಗಿಂತಲೂ ಹೆಚ್ಚು ಐಶ್ವರ್ಯವಂತ. ಸಮಸ್ತ ಪ್ರಪಂಚವೇ ಪರಮಾತ್ಮನದ್ದು. ಈ ಪ್ರಪಂಚಕ್ಕೆ ಒಡೆಯ ಪರಮಾತ್ಮ. ಆದ್ದರಿಂದ ನಾವು ಯಾವೆಲ್ಲ ವಸ್ತುಗಳು ಇಲ್ಲಿ ಬೆಲೆ ಬಾಳುವಂಥವುಗಳು ಎಂದು ಭಾವಿಸುತ್ತೇವೆಯೋ ಆ ಎಲ್ಲ ವಸ್ತುಗಳಿಗೂ ನಿಜವಾದಂತಹ ಅಧಿಕಾರಿ ಪರಮಾತ್ಮ ಮಾತ್ರ. ಅದನ್ನು ತಿಳಿಯಪಡಿಸುವಂತಹ ರೀತಿಯಲ್ಲಿ ನಾವು ಯಾವ ವಸ್ತುಗಳನ್ನು ನೋಡಿ ಇವುಗಳು ಅತ್ಯಂತ ಬೆಲೆ ಬಾಳುವಂಥವುಗಳು, ಇವುಗಳು ಅತ್ಯಂತ ವಿಶೇಷವಾದದ್ದು ಎಂದು ಭಾವಿಸುತ್ತೇವೆಯೋ ಅಂತಹ ವಸ್ತುಗಳನ್ನು ಪರಮಾತ್ಮ ಧಾರಾಳವಾಗಿ ಹೇರಳವಾಗಿ ಅಲಂಕರಿಸಿಕೊಂಡು ಭಕ್ತರಿಗೆ ದರ್ಶನವನ್ನು ನೀಡುವುದರ ಮೂಲಕ ತನ್ನ ವೈಭವದ ವಿಶೇಷತೆ ಏನು, ಅದರ ವ್ಯಾಪ್ತಿ ಎಂತಹದ್ದು ಎನ್ನುವುದನ್ನು ತಿಳಿಯಪಡಿಸುತ್ತಿದ್ದಾನೆ. ಅಂದರೆ ಜಗತ್ತು ಯಾವುದನ್ನು ಅತ್ಯಂತ ಬೆಲೆ ಬಾಳುವಂತಹದ್ದು ಎಂದು ಭಾವಿಸುತ್ತದೆಯೋ ಅಂತಹ ಬೆಲೆ ಬಾಳುವ ವಸ್ತುವಿಗೆ ಕೊರತೆ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಪರಮಾತ್ಮ ಎಲ್ಲ ವಿಧವಾದಂತಹ ಆಭರಣಗಳನ್ನು ಧರಿಸಿದ್ದಾನೆ. ಬಂಗಾರದ ವಾಹನದಲ್ಲಿ ಅಧಿರೋಹಿತನಾಗಿದ್ದಾನೆ. ಬಂಗಾರದ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ. ಅನೇಕ ವಿಧವಾದಂತಹ ಬಂಗಾರದಿಂದ ಮಾಡಿದ ಹಾರಗಳನ್ನು ತೊಟ್ಟುಕೊಂಡಿದ್ದಾನೆ. ಅವುಗಳಿಗಿಂತಲೂ ಹೆಚ್ಚು ಬೆಲೆ ಬಾಳುವಂತಹ ವಜ್ರಗಳಿಂದ ಮಾಡಿರುವ ಆಭರಣಗಳನ್ನು ಪರಮಾತ್ಮ ಇಂದು ಅಲಂಕರಿಸಿಕೊಂಡಿರುವುದನ್ನು ಗಮನಿಸುತ್ತೀರಿ. ಅಂದರೆ ಮನುಷ್ಯರು ಯಾವುದನ್ನು ಬೆಲೆ ಬಾಳುವಂತಹದ್ದು ಎಂದು ಭಾವಿಸುತ್ತಾರೆಯೋ ಅಂಥವುಗಳು ನನ್ನಲ್ಲಿ ನಿಧಿಯಾಗಿವೆ,
ಅಪಾರವಾಗಿವೆ ಎನ್ನುವ ವಿಷಯವನ್ನು ಪರಮಾತ್ಮ ಇಲ್ಲಿ ತಿಳಿಯಪಡಿಸುತ್ತಿದ್ದಾನೆ. ಆ ಮೂಲಕ ತನ್ನ ಪಾರಮ್ಯವನ್ನು, ತನ್ನ ವೈಭವವನ್ನು ಭಕ್ತರಿಗೆ ತಿಳಿಯಪಡಿಸುತ್ತಿದ್ದಾನೆ. ಅಂದರೆ ಭಕ್ತರಿಗೆ ಇರುವಂತಹ ಅಜ್ಞಾನವನ್ನು ಹೋಗಲಾಡಿಸಿ ಅವರು ಯಾವ ಮಾರ್ಗದಿಂದ ಅರಿತುಕೊಳ್ಳುತ್ತಾರೆಯೋ, ಅರಿವನ್ನು ಪಡೆಯುತ್ತಾರೆಯೋ ಆ ಮಾರ್ಗದಲ್ಲಿ ಪರಮಾತ್ಮ ಉಪದೇಶಿಸುವಂತಹ ವಿಧಾನ ಇದಾಗಿದೆ. ಪರಮಾತ್ಮನು ಈ ಸಂದರ್ಭದಲ್ಲಿ ಇಂತಹ ಅಪರಿಮಿತವಾದಂತಹ, ಅತುಲ್ಯವಾದಂತಹ, ಹೋಲಿಸಲು ಸಾಧ್ಯವೇ ಇಲ್ಲದೆ ಇರುವಂತಹ ಅಪೂರ್ವವಾದಂತಹ ವೈಭವಗಳೊಂದಿಗೆ, ಐಶ್ವರ್ಯಗಳೊಂದಿಗೆ ವಿರಾಜಮಾನನಾಗಿರುತ್ತಾ ತನಗೆ ಸಾಟಿ ಇನ್ನೊಬ್ಬರಿಲ್ಲ, ತಾನು ಇನ್ನೊಬ್ಬರ ಹೋಲಿಕೆಯನ್ನು ಮಾಡಲು ಸಾಧ್ಯವಿಲ್ಲ, ಅದ್ವಿತೀಯ, ಅಪ್ರಮೇಯ ಮೊದಲಾದಂತಹ ಗುಣಗಳನ್ನು ನಮಗೆ ತಿಳಿಯಪಡಿಸುತ್ತಿದ್ದಾನೆ. ಅಂತಹ ಪರಮಾತ್ಮನು ಈ ಸಂದರ್ಭದಲ್ಲಿ ತನ್ನ ಅಪ್ರಮೇಯವಾದ, ಅಪ್ರತಿಹತವಾದಂತಹ ವೈಭವಗಳೊಂದಿಗೆ ಇಲ್ಲಿ ವಿರಾಜಮಾನನಾಗಿರುತ್ತಾ ಸಮಸ್ತ ಭಕ್ತ ಜನರಿಗೂ ಕೂಡ ಆನಂದವನ್ನು, ಸಂತೋಷವನ್ನು ಉಂಟು ಮಾಡುತ್ತಿದ್ದಾನೆ. ಪರಮಾತ್ಮನು ಗರುಡನನ್ನು ಅಧಿರೋಹಿಸಿದ್ದನ್ನು ನಾವು ಗಮನಿಸಬಹುದು. ಗರುಡನು ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚು ವೇಗವಂತ. ನಾವು ಗಾಳಿಯನ್ನು ಅತಿ ವೇಗವಾಗಿ ಬೀಸುವಂತಹದ್ದು ಎಂದು ಭಾವಿಸುತ್ತೇವೆ. ಅದಕ್ಕಿಂತಲೂ ಹೆಚ್ಚಿನದಾದಂತಹ ವೇಗ ಗರುಡನದ್ದು. ಗರುಡನ ವೇಗ ಅಸಾಧಾರಣವಾದದ್ದು, ಒಂದು ರೀತಿಯಲ್ಲಿ ಕಾಲಾತೀತವಾದಂತಹ ವೇಗವೆಂದು ಅದನ್ನು ವರ್ಣಿಸಲಾಗಿದೆ. ಆದ್ದರಿಂದ ಅಂತಹ ವೇಗವನ್ನು ಹೊಂದಿರುವಂತಹ, ಎಲ್ಲ ವೇಗಗಳನ್ನು ಅತಿಕ್ರಮಿಸಿ ನಿಂತಿರುವಂತಹ ವೇಗವಂತ ಗರುಡ. ನಾವು ಅತ್ಯಂತ ವೇಗವನ್ನು ಹೊಂದಿರುವ ಅನೇಕ ವಸ್ತುಗಳನ್ನು ನಾವು ನೋಡಬಹುದು. ಶರಣು ಶ್ರೀ ವೈಕುಂಠನಾಯಕ, ಶರಣು ಶ್ರೀ ಪುರುಷೋತ್ತಮ, ಶರಣು ಶ್ರೀಧರ ಗರುಡ ವಾಹನ, ಶರಣು ವೆಂಕಟನಾಯಕ. ಶರಣು ಶ್ರೀ ವೈಕುಂಠನಾಯಕ, ಶರಣು ಶ್ರೀ ಪುರುಷೋತ್ತಮ, ಶರಣು ಶ್ರೀಧರ ಗರುಡ ವಾಹನ, ಶರಣು ವೆಂಕಟನಾಯಕ. ಪರಮಪದ ಗೋವಿಂದ ಮಾಧವ ಪದ್ಮನಾಭ ಜನಾರ್ದನ, ಪರಮಪದ ಗೋವಿಂದ ಮಾಧವ ಪದ್ಮನಾಭ ಜನಾರ್ದನ, ಧರಣಿಧರ ಕರಿವರದ ವಾಮನ ದೈತ್ಯಹರ ಬಲಿ ಬಂಧನ, ಧರಣಿಧರ ಕರಿವರದ ವಾಮನ ದೈತ್ಯಹರ ಬಲಿ ಬಂಧನ. ಶರಣು ಶ್ರೀ ವೈಕುಂಠನಾಯಕ, ಶರಣು ಶ್ರೀ ಪುರುಷೋತ್ತಮ, ಶರಣು ಶ್ರೀಧರ ಗರುಡ ವಾಹನ, ಶರಣು ವೆಂಕಟನಾಯಕ. ಶರಣು ಶ್ರೀ ವೈಕುಂಠನಾಯಕ, ಶರಣು ಶ್ರೀ ಪುರುಷೋತ್ತಮ.
मुकुन्द केशव शङ्खचक्रगदाधरा जलधिशयन उपेन्द्र अच्युत शैलधर नारायणा जलजनेत्र मुकुन्द केशव शङ्खचक्रगदाधरा जलधिशयन उपेन्द्र अच्युत शैलधर नारायण आदियोगी मुनीन्द्र वन्दित अखिल सुरगण पूजिता आदियोगी मुनीन्द्र वन्दित अखिल सुरगण पूजिता वेद विनुत विरिञ्चि सन्नुत वेङ्कटेश नमो नमो वेद विनुत विरिञ्चि सन्नुत वेङ्कटेश नमो नमो वेङ्कटेश नमो नमो वेङ्कटेश नमो नमो शरणु श्री वैकुण्ठनायक शरणु श्री पुरुषोत्तमा शरणु श्रीधर गरुडवाहन शरणु वेङ्कटनायक शरणु 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 ಶರಣಾಗತ ವತ್ಸಲನಾದ ಶ್ರೀನಿವಾಸನು ತಿರುಗಿರಿಯ ಶಿಖರಾಗ್ರದಲ್ಲಿ ತಂಗಾಳಿ ಬೀಸುತ್ತಿರುವಾಗ ಬೆಳದಿಂಗಳು ಎಲ್ಲ ಕಡೆಗಳಲ್ಲಿಯೂ ಹಾಲಿನಂತೆ ಹರಿದಿರುವಾಗ ನಿಧಾನಗತಿಯಲ್ಲಿ ಭಕ್ತ ಜನರ ಮೇಲೆ ತನ್ನ ಮಂದಸ್ಮಿತವನ್ನು ಬೀರುತ್ತಾ ಮುಂದುವರೆದಿದ್ದಾನೆ. ಭಕ್ತರೆಲ್ಲರೂ ಆ ಪರಮಾತ್ಮನ ಮುಖಾರವಿಂದವನ್ನು ನೋಡಿದಾಕ್ಷಣ ತಮ್ಮ ಎಲ್ಲ ದುಃಖಗಳನ್ನು ಮರೆತು ಭಾವುಕರಾಗಿ ಆ ಪರಮಾತ್ಮನ ದಿವ್ಯಾದ್ಭುತವಾದಂತಹ ಆ ವಶರಾಗಿ ಪರಮಾತ್ಮನಿಗೆ ನಮಿಸುತ್ತಾರೆ. ಪರಮಾತ್ಮನು ಅಂತರ್ಯಾಮಿ. ಪರಮಾತ್ಮನು ಎಲ್ಲರ ಹೃದಯದಲ್ಲಿ ಇದ್ದವನು. ಅಂತಹ ಪರಮಾತ್ಮನನ್ನು ತನ್ನಲ್ಲಿ ತಾನು ಕಂಡುಕೊಳ್ಳಲು ಮನುಷ್ಯನು ಸಮರ್ಥನಲ್ಲ. ಆದರೆ ಅಂತಹ ಪರಮಾತ್ಮನು ರಥಬೀದಿಗಳಲ್ಲಿ ವಿಹರಿಸುತ್ತಿರುವಾಗ ಆ ಪರಮಾತ್ಮನನ್ನು ಕಂಡು ಆತ್ಮೀಯತೆಯನ್ನು ಹೊಂದಿ ತನ್ನ ವಿಶೇಷವಾದಂತಹ ಒಂದು ಭಾವದೊಂದಿಗೆ ಪರಮಾತ್ಮನನ್ನು ಆಶ್ರಯಿಸಿಕೊಳ್ಳುತ್ತಾನೆ. ಅಂತಹ ಒಂದು ಭಾವವನ್ನು ನಮ್ಮಲ್ಲಿ ಪರಮಾತ್ಮ ಉಂಟು ಮಾಡುವುದನ್ನು ನಾವು ನೋಡುತ್ತೇವೆ. ಪರಮಾತ್ಮನ ವಾಹನ ಸೇವೆ ಬಂದಾಗ ಸುತ್ತಲೂ ಇರುವಂತಹ ಭಕ್ತಜನರ ಭಾವವನ್ನು ಗಮನಿಸಿದಾಗ ಯಾವ ರೀತಿಯಲ್ಲಿ ಜನರು ಮುಗ್ಧರಾಗಿ ಆ ಪರಮಾತ್ಮನಿಗೆ ಕೈಮುಗಿದು ಆ ಪರಾತ್ಪರನನ್ನು ಆಶ್ರಯಿಸುತ್ತಾರೆ ಎನ್ನುವುದನ್ನು ನಾವು ಗಮನಿಸಬಹುದು. ಸಮಸ್ತ ಲೋಕಗಳಿಗೆ ಒಡೆಯನಾದಂತಹ ಪರಮಾತ್ಮನು ಯಾವ ರೀತಿಯಲ್ಲಿ ಭಕ್ತರನ್ನು ತನ್ನ ವಶಗೊಳಿಸಿಕೊಳ್ಳುತ್ತಾನೆ, ಭಕ್ತರಲ್ಲಿ ಎಂತಹ ಮುಗ್ಧತೆಯನ್ನು ತುಂಬುತ್ತಾನೆ, ಭಕ್ತರಿಗೆ ಎಂತಹ ಆನಂದದ ಜಯನನ್ನು ಪರಮಾತ್ಮ ಉಣಿಸುತ್ತಾನೆ ಎನ್ನುವುದನ್ನು ನಾವು ಆ ಸಂದರ್ಭಗಳಲ್ಲಿ ಕಾಣಬಹುದು. ಅನೇಕ ಭಕ್ತರು ಪರಮಾತ್ಮನನ್ನು ನೋಡಿ ಆ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಅಳುವುದನ್ನು ನಾವು ನೋಡುತ್ತೇವೆ. ಹೃದಯವು ಗದ್ಗದವಾಗಿ, ಕಂಠವು ಬದ್ಧವಾಗಿ ಅವರು ಆ ಪರಮಾತ್ಮನನ್ನು ನೋಡಿದಾಕ್ಷಣ ಉಂಟಾಗುವಂತಹ ಅವರ ಭಾವುಕತೆ ಅತ್ಯಂತ ವಿಲಕ್ಷಣವಾದದ್ದು, ಅಪೂರ್ವವಾದದ್ದು, ಇನ್ನೆಲ್ಲಿಯೂ ನಮಗೆ ಕಾಣಸಿಗದೇ ಇರುವಂಥದ್ದು. ಅಂತಹ ಪರಮಾತ್ಮನ ದಿವ್ಯಾದ್ಭುತವಾದ ಲೀಲೆಯನ್ನು ತಿರುಮಲ ಕ್ಷೇತ್ರದಲ್ಲಿ ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಸಮಸ್ತ ಲೋಕವು ನಮಿಸುವಂತಹ ದಿವ್ಯ ಚಿನ್ಮಯ ಮೂರ್ತಿ ತಿರುಮಲ ಕ್ಷೇತ್ರದ ತಿಮ್ಮಪ್ಪ. ಸಮಸ್ತ ದೇವಾದಿದೇವತೆಗಳು ಬಂದು ನಿತ್ಯವೂ ಪೂಜಿಸಿ ಪರಮಾತ್ಮನ ದರ್ಶನ ಭಾಗ್ಯವನ್ನು ಪಡೆದು ಕೃತಾರ್ಥರಾಗುವಂತಹ ಕ್ಷೇತ್ರ ಇದಾಗಿದೆ.
ಬ್ರಹ್ಮನಿಂದ ಹಿಡಿದು ಅನೇಕ ದೇವತೆಗಳು ಪರಮಾತ್ಮನ ಆಶ್ರಯವನ್ನು ಬೇಡಿ ಬರುತ್ತಾರೆ. ಸಮಸ್ತ ಲೋಕಗಳಿಗೆ ಅಧಿನಾಯಕನಾದಂತಹ ಪರಮಾತ್ಮನ ವೈಭವ ಇಲ್ಲಿನ ಉತ್ಸವಗಳನ್ನು ನೋಡಿದಾಗ ಪ್ರಸ್ಫುಟವಾಗುತ್ತದೆ. ವಿಶೇಷವಾದಂತಹ ಪರಮಾತ್ಮನ ದಿವ್ಯ ಸಾನ್ನಿಧ್ಯವಿಲ್ಲದೇ ಇದ್ದ ಪಕ್ಷದಲ್ಲಿ ಇಷ್ಟೆಲ್ಲ ಜನರು ಮುಗ್ಧರಾಗಲು ಸಾಧ್ಯವಿಲ್ಲ. ಪರಮಾತ್ಮನನ್ನು ಕಂಡು ಅವರೆಲ್ಲರೂ ಆ ರೀತಿಯಾದಂತಹ ತನ್ಮಯ ಭಾವವನ್ನು ಹೊಂದದೇ ಇರಲು ಸಾಧ್ಯವಿಲ್ಲ. ಆದ್ದರಿಂದಾಗಿ ಇಂತಹ ತಿರುಮಲ ಕ್ಷೇತ್ರದ ಅಧಿನಾಯಕನಾದ ಬ್ರಹ್ಮಾಂಡ ನಾಯಕನಾದಂತಹ ಶ್ರೀನಿವಾಸನ ಗರುಡ ವಾಹನ ಸೇವಾ ವೈಭವವನ್ನು ಈ ಸಂದರ್ಭದಲ್ಲಿ ವೀಕ್ಷಿಸಿ ನಾವೆಲ್ಲರೂ ಕೃತಕೃತ್ಯರಾಗುತ್ತಿದ್ದೇವೆ. ಪರಮಾತ್ಮನ ವಾಹನ ಸೇವೆ ದಕ್ಷಿಣ ರಥಬೀದಿಯಲ್ಲಿ ಮುಂದುವರೆದು ಬಂದಿದೆ. ಪರಮಾತ್ಮನು ಸಂಚರಿಸುವಂತಹ ಸ್ಥಾನವಿದು. ನಿತ್ಯವೂ ಸಹಸ್ರದೀಪಾಲಂಕಾರ ಸೇವೆಯ ನಂತರ ಪರಮಾತ್ಮನು ಈ ರಥಬೀದಿಯಲ್ಲಿ ಭಕ್ತರನ್ನು ಅನುಗ್ರಹಿಸುತ್ತಾ ಎಲ್ಲರನ್ನೂ ಆನಂದಗೊಳಿಸುತ್ತಾ ಹೆಬ್ಬಾಗಿಲಿನ ಮೂಲಕ ದೇವಾಲಯದ ಒಳಗೆ ಪ್ರವೇಶವನ್ನು ಮಾಡುತ್ತಾನೆ. ಆ ರೀತಿಯಾಗಿ ಈ ರಥಬೀದಿಯು ಪರಮಾತ್ಮನ ಸಂಚಾರದಿಂದ ಪವಿತ್ರಗೊಂಡಿದೆ. చూడు తిరువేంకటాద్రి, అదే చూడు తిరువేంకటాద్రి, నాలుగు యుగములందు వెలుగొంది ప్రభమీరగాను. అదే చూడు తిరువేంకటాద్రి, నాలుగు యుగములందు వెలుగొంది ప్రభమీరగాను. అదే చూడు తిరువేంకటాద్రి. తగ 128 తిరుపతుల గల స్థానికులును చక్రవర్తి పీఠకములును తగ 128 తిరుపతుల గల స్థానికులును చక్రవర్తి పీఠకములును అగణితంబైన దేశాంకుల మఠంబులును అధికమై చెలువొందగాను. మిగులనున్నతములగు మేడలును మాడుగులు మితిలేని దివ్య తాపసులున్న గృహములును ఒగినొరగు బెరుమాళ్ల ఉనికి పట్టై వెలయు దిగువ తిరుపతి గడవగాను. అదే చూడు తిరువేంకటాద్రి, నాలుగు యుగములందు వెలుగొంది ప్రభమీరగాను. అదే చూడు తిరువేంకటాద్రి. పొదలి 6 యోజనము పొడవునను బొలు పొంది 12 యోజనంబుల పరపునను బరగి పొదలి 6 యోజనము పొడవునను బొలు పొంది 12 యోజనంబుల పరపునను బరగి చదరకే వంక చూచిన మహాభూజములు సింహశార్దూలములును కదిసి సురవరులు కిన్నరులు కింపురుషులును గరుడ గంధర్వ యక్షులును విద్యాధరులు విదితమై విహరించు విశ్రాంత దేశముల వేడుకలు దైవారగాను. అదే చూడు
తిరువేంకటాద్రి నాలుగు యుగములందు వెలుగొంది ప్రభమీరగాను అదే చూడు తిరువేంకటాద్రి. ఎక్కువలకెక్కువై ఎసగి వెలసిన పెద్ద ఎక్కుడతిశయముగా నెక్కినంతటి మీద ఎక్కువలకెక్కువై ఎసగి వెలసిన పెద్ద ఎక్కుడతిశయముగా నెక్కినంతటి మీద అక్కజంబైన పల్లవరాయని మఠము అలయేట్ల పేడగడవన్. చక్కనేగుచునవ్వచరి గడచి హరి తలచి మ్రొక్కుచును మోకాళ్ళ ముడుగు గడచిన మీద అక్కడక్కడ వెంకటాద్రీషు సంపదలు అంతంతగానరాగాను. అదే చూడు తిరువేంకటాద్రి నాలుగు యుగములందు వెలుగొంది ప్రభమీరగాను అదే చూడు తిరువేంకటాద్రి. బుగులుకొను పరిమళంబుల పూతోటలును పొందైన నానా విధంబుల వనంబులును బుగులుకొను పరిమళంబుల పూతోటలును పొందైన నానా విధంబుల వనంబులును నిగిడికిక్కిరిసి పండిన మహావృక్షముల నీడలను నిలిచి నిలిచి గగనంబుదాకి శృంగార రసభరితమై కనకమయమైన గోపురములను చెరువొంది జగతీధరుని దివ్య సంపదలు గల నగరు సరగునను కానరాగాను. అదే చూడు తిరువేంకటాద్రి నాలుగు యుగములందు వెలుగొంది ప్రభమీరగాను అదే చూడు తిరువేంకటాద్రి. ప్రాకటంబైన పాప వినాశనములోని భరితమగు దురితములు పగిలి పారుచునుండ ప్రాకటంబైన పాప వినాశనములోని భరితమగు దురితములు పగిలి పారుచునుండ ఆకాశగంగతో యములు సోకిన భవముల అంతంత వీడి పారగను. ఈ కడను కోనేట యతులు పాశుపతుల్ మునులెన్న నగ్గలమై ఉన్న వైష్ణవులలో ఏకమై తిరువేంకటాద్రీషుడాదరిని ఏ ప్రొద్దు విహరించగాను. అదే చూడు తిరువేంకటాద్రి నాలుగు యుగములందు వెలుగొంది ప్రభమీరగాను అదే చూడు తిరువేంకటాద్రి. అదే చూడు తిరువేంకటాద్రి. అదే చూడు తిరువేంకటాద్రి. ವೆಂಕಟಾದ್ರಿಯ
ವಿಭುವೆಂದು ಖ್ಯಾತಿಯನ್ನು ಪಡೆದಿರುವ, ಕಲಿಯುಗದ ಪ್ರತ್ಯಕ್ಷ ಪ್ರಭುವೆಂದು ಭಕ್ತರಿಂದ ಕೊಂಡಾಡಲ್ಪಡುವ, ದೇವಾದಿದೇವನೆಂದು ದೇವತೆಗಳಿಂದ ಆರಾಧಿಸಲ್ಪಡುವ, ಪರಮಚಿನ್ಮಯ ಸ್ವರೂಪನೆಂದು ತಪಸ್ವಿಗಳಿಂದ ನಿತ್ಯವೂ ಅರ್ಚಿಸಲ್ಪಡುವ ತಿರುಗಿರಿಯ ಒಡೆಯನಾದ ಶ್ರೀನಿವಾಸನನ್ನು ವೀಕ್ಷಿಸುತ್ತಿದ್ದೀರಿ. ಪರಮಾತ್ಮನು ತನ್ನ ಭಕ್ತರನ್ನು ರಕ್ಷಿಸುವುದೇ ಪರಮಾವಧಿಯಾಗಿ ಅನೇಕ ಅವತಾರಗಳನ್ನು ಪಡೆದುಕೊಂಡಿದ್ದಾನೆ. ತಾನು ವಿಧ ವಿಧವಾದಂತಹ ರೂಪಗಳನ್ನು ಧರಿಸಿದ್ದನ್ನು ನಾವು ನೋಡುತ್ತೇವೆ. ಎಲ್ಲ ರೂಪಗಳು ಪರಮಾತ್ಮನದ್ದೇ ಆಗಿದ್ದರೂ ವಿಶೇಷವಾದಂತಹ ತನ್ನ ಕಾರ್ಯವನ್ನು ಸಾಧಿಸುವುದಕ್ಕಾಗಿ, ಭಕ್ತರಿಗೆ ತಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ, ಆಶ್ರಿತರಿಗೆ ರಕ್ಷಣೆ ಸದಾ ಇದ್ದೇ ಇರುತ್ತದೆ ಎನ್ನುವ ಭರವಸೆಯನ್ನು ನೀಡುವುದಕ್ಕಾಗಿ, ಧರ್ಮ ಮಾರ್ಗದಲ್ಲಿ ನಡೆಯುವುದರಿಂದಲೇ ಒಳಿತಾಗುತ್ತದೆ ಎನ್ನುವುದನ್ನು ಜಗತ್ತಿಗೆ ಸಾರುವುದಕ್ಕಾಗಿ ಪರಮಾತ್ಮ ಅನೇಕ ರೂಪಗಳನ್ನು ಧರಿಸಿದ್ದಾನೆ. ಪರಮಾತ್ಮ ನೀರಿನಲ್ಲಿ ಸಂಚರಿಸುವ ಮತ್ಸ್ಯವಾಗಿ, ಕೂರ್ಮವಾಗಿ, ಭೂಮಿಯಲ್ಲಿ ನಡೆದಾಡುವ ವರಾಹವಾಗಿ, ಮನುಷ್ಯ ಪ್ರಾಣಿ ಎರಡೂ ಅಲ್ಲದೆ ಇರುವಂತಹ ನಾರಸಿಂಹ ರೂಪದಿಂದ ಹೀಗೆ ಅನೇಕ ರೂಪಗಳನ್ನು ಧರಿಸಿ ಪರಮಾತ್ಮ ತನ್ನ ಸೃಷ್ಟಿಗೆ ಅತೀತವಾದಂತಹ ಸಾಮರ್ಥ್ಯವನ್ನು ನಿರೂಪಿಸಿದ್ದಾನೆ. ಜಗತ್ತಿನಲ್ಲಿ ಎಲ್ಲಿಯೂ ಒಂದು ಕಲ್ಲಿನ ಸ್ತಂಭದಿಂದ ಒಂದು ಚೈತನ್ಯವು ಹೊರಬರುವುದು ಸಾಧ್ಯವಿಲ್ಲ. ಆದರೆ ಪರಮಾತ್ಮನು ನಾರಸಿಂಹ ರೂಪವನ್ನು ಧರಿಸಿ ಮನುಷ್ಯನೂ ಪೂರ್ತಿಯಾಗಿ ಅಲ್ಲದ, ಮೃಗವೂ ಪೂರ್ತಿಯಾಗಿ ಅಲ್ಲದ ಒಂದು ವಿಶೇಷವಾದ ಸೃಷ್ಟಿಯಲ್ಲೇ ಇಲ್ಲದೇ ಇರುವ ರೂಪದಿಂದ ಅವತರಿಸಿ ಪರಮಾತ್ಮ ತನ್ನ ಅಘಟಿತ ಘಟನಾ ಸಾಮರ್ಥ್ಯವನ್ನು ತಿಳಿಯಪಡಿಸಿದ್ದಾನೆ. ಯಾವುದು ಲೋಕದಲ್ಲಿ ನಡೆಯಲು ಸಾಧ್ಯವೇ ಇಲ್ಲ, ಅಸಂಭವ ಎನ್ನುವುದನ್ನು ಕೂಡ ಪರಮಾತ್ಮ ಸಾಧ್ಯಗೊಳಿಸಿದ್ದಾನೆ. ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ ಘನತೆ ಪರಮಾತ್ಮನದ್ದು. ಆ ರೀತಿಯಾದಂತಹ ಅದೆಷ್ಟೋ ಆಶ್ಚರ್ಯಕರವಾದ ಘಟನೆಗಳನ್ನು ಪರಮಾತ್ಮ ತಾನು ಕ್ಷಣದಲ್ಲಿ ತೋರಿಸಬಲ್ಲಂತಹ ಶಕ್ತಿಯನ್ನು ಹೊಂದಿದ್ದಾನೆ. ತನ್ನ ಬಾಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ ಮಹನೀಯ ಮೂರ್ತಿ ಪರಮಾತ್ಮನಾಗಿದ್ದಾನೆ. ಆದ್ದರಿಂದ ಯಾವ ಜಗತ್ತನ್ನು ತಾನು ಸೃಷ್ಟಿಸಿ ಪರಿಪಾಲಿಸುತ್ತಿದ್ದಾನೆಯೋ ಆ ಜಗತ್ತನ್ನು ತನ್ನ ಬಾಯಲ್ಲಿ ಇರಿಸಿ ಅದನ್ನು ತನ್ನ ತಾಯಿಗೆ ತೋರಿಸಿ ಅಂತಹ ಬ್ರಹ್ಮಾಂಡದಲ್ಲಿ ಅವಳನ್ನೂ ಕೂಡ ತೋರಿಸಿದ್ದನ್ನು ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಲೋಕ ನೋಡಿದೆ. ಆ ರೀತಿಯಾಗಿ ಪರಮಾತ್ಮನು ಅಘಟಿತ ಘಟನಾ ಸಮರ್ಥನೆಂದು ಸಮಸ್ತ ಲೋಕದಲ್ಲಿ ಕೊಂಡಾಡಲ್ಪಟ್ಟಿದ್ದಾನೆ. ಪರಮಾತ್ಮನು ಕೇವಲ ಭೂಲೋಕಕ್ಕಷ್ಟೇ ಪರಿಮಿತನಾದವನಲ್ಲ. ಪರಮಾತ್ಮನಿಗೆ ತಾವು ಇಲ್ಲದೇ ಇರುವಂತಹ ಸ್ಥಾನವಿಲ್ಲ. ಪರಮಾತ್ಮನದ್ದಲ್ಲದೇ ಇರುವಂತಹ ಒಂದು ಅಣುವು ಈ ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಪ್ರತಿಯೊಂದು ಅಣುವಿಗೂ ಪ್ರಭುವಾದಂತಹ ಅರಸನಾದಂತಹ ಪರಮಾತ್ಮನನ್ನು ನಾವು ಈ ಸಂದರ್ಭದಲ್ಲಿ ನೋಡುತ್ತಿದ್ದೇವೆ. ಯಾರು ಭಕ್ತಿ ಎನ್ನುವಂತಹ ಮಹತ್ತರವಾದ ಗುಣವನ್ನು ಹೊಂದಿರುತ್ತಾರೆಯೋ ಅವರಿಗೆ ಪರಮಾತ್ಮನು ಅರ್ಥವಾಗುತ್ತಾನೆ, ಅವಗತವಾಗುತ್ತಾನೆ. ಅದನ್ನು ಹೊಂದಿರದೇ ಇರುವವರಿಗೆ ಪರಮಾತ್ಮ ಕಲ್ಲಾಗಿ, ಮಣ್ಣಾಗಿ ಅಥವಾ ಯಾವುದೋ ಒಂದು ಆಕೃತಿಯಾಗಿ, ಮೂರ್ತಿಯಾಗಿ ಕಾಣುತ್ತಾನೆಯೇ ಹೊರತಾಗಿ ಚಿನ್ಮಯ ಸ್ವರೂಪದ ಅರಿವನ್ನು ಅವರ್ಯಾರೂ ಪಡೆಯುವುದು ಸಾಧ್ಯವಾಗುವುದಿಲ್ಲ. ಆದ್ದರಿಂದಾಗಿ ಪರಮಾತ್ಮನು ಸರ್ವತ್ರ ವ್ಯಾಪ್ತನಾಗಿದ್ದರೂ, ಎಲ್ಲ ಕಡೆಗಳಲ್ಲಿಯೂ ಪರಮಾತ್ಮನ ಅಸ್ತಿತ್ವವಿದ್ದರೂ ಜನರು ಪರಮಾತ್ಮನನ್ನು ಗುರುತಿಸದೇ ಇರುವುದನ್ನು ಉಪನಿಷತ್ತುಗಳು ತಿಳಿಯಪಡಿಸುತ್ತಿವೆ. ಪಶ್ಯನ್ನಪಿ ನ ಪಶ್ಯತಿ ಮೂಢಃ ಎಂದು ಹಿರಿಯರು ಜ್ಞಾನಿಗಳು ತಿಳಿಸಿದ್ದಾರೆ. ನೀನು ಯಾವುದನ್ನು ನೋಡುತ್ತಿದ್ದೀಯೋ ಅದು ಪರಮಾತ್ಮ ಸ್ವರೂಪವೆನ್ನುವುದು ಅರ್ಥವಾಗದೇ ಇರುವುದೇ ಅಜ್ಞಾನ, ಅರ್ಥವಾಗುವುದೇ ಜ್ಞಾನ. ಆದ್ದರಿಂದ
ಜ್ಞಾನ ಹಾಗೂ ಅಜ್ಞಾನಗಳಿಗೆ ಇರುವಂತಹ ವ್ಯತ್ಯಾಸ ಅತ್ಯಂತ ಸೂಕ್ಷ್ಮವಾದದ್ದು. ಆದ್ದರಿಂದಾಗಿ ಅಂತಹ ಪೊರೆಯನ್ನು ತೊರೆದು ಹಾಕುವ, ಜ್ಞಾನವನ್ನು ಒದಗಿಸುವ, ಅಜ್ಞಾನವನ್ನು ಅಳಿಸುವ ಚಿನ್ಮಯ ಸ್ವರೂಪ ಪರಮಾತ್ಮನಾಗಿದ್ದಾನೆ. ಅಂತಹ ಸಮಸ್ತ ಭಕ್ತರಿಗೆ ಸುಖವನ್ನು ಉಣಿಸುವಂತಹ ಪರಮಾತ್ಮ ಇಂದು ಕಸ್ತೂರಿ ತಿಲಕ ವಿಭೂಷಿತನಾಗಿ ವಜ್ರ ಖಚಿತ ಮುಕುಟವನ್ನು ಧಾರಣೆ ಮಾಡಿದವನಾಗಿ ಇಂದು ಗರುಡವಾಹನ ಸೇವೆಯಲ್ಲಿ ವಿರಾಜಮಾನನಾಗಿದ್ದಾನೆ. ವರ್ಷದ 12 ಪೌರ್ಣಿಮೆಗಳಲ್ಲಿ ಪರಮಾತ್ಮ ಇಂತಹ ಅದ್ಭುತವಾದಂತಹ ಅನುಗ್ರಹವನ್ನು ಮಾಡುತ್ತಾನೆ. ಆ ರೀತಿಯಾದಂತಹ ಒಂದು ಪರಂಪರೆ ತಿರುಮಲ ಕ್ಷೇತ್ರದಲ್ಲಿ ನಡೆದು ಬಂದಿದೆ. ಇಂತಹ ವಿಶೇಷವಾದಂತಹ ಅನುಗ್ರಹವನ್ನು ಮಾಡುವ ಪರಮಾತ್ಮನನ್ನು ಸದಾ ಸ್ಮರಿಸುತ್ತಾ ನಾವು ಕೃತಾರ್ಥರಾಗೋಣ. నరులెల్ల వానలలోనని వత్తురు కదలి, నానా దిక్కుల నరులెల్ల వానలలోనని వత్తురు కదలి. గోవింద హరి గోవింద గోవింద హరి గోవింద గోవింద హరి గోవింద గోవింద హరి గోవింద. పరిసరులు బాంధవులు హితులు కొలువగా ఇందరును. శత సహస్ర యోజన వాసులు సువ్రతముల తోడని భక్తులు కదలి. శత సహస్ర యోజన వాసులు సువ్రతముల తోడని భక్తులు కదలి. నానా దిక్కుల నరులెల్లా వానలలోనని భక్తులు కదలి. నానా దిక్కుల నరులెల్లా వానలలోనని భక్తులు కదలి. గోవింద హరి గోవింద గోవింద హరి గోవింద గోవింద హరి గోవింద గోవింద హరి గోవింద. ముడుపులు జాళెలు మొగితల మూటలు కడలేని ఘనము కాంతలను. ముడుపులు జాళెలు మొగితల మూటలు కడలేని ఘనము కాంతలను. కడు మంచి మనులు కరులు తురగములు వడిగొని జలగుచు వత్తురు కదలి. కడు మంచి మనులు కరులు తురగములు బడిగొని చెలగుచు వత్తురు కదలి. నానా దిక్కుల నరులెల్లా వానలలోనని భక్తులు కదలి. నానా దిక్కుల నరులెల్లా వానలలోనని వత్తురు కదలి. గోవింద హరి గోవింద గోవింద హరి గోవింద గోవింద హరి గోవింద గోవింద హరి గోవింద.
మకుటవర్ధనులు మండలేశ్వరులు జగదేకపతులు చతురులును తగు వెంకటపతి దర్శింపగ బహువగల సంపదల భక్తురు కదలి తగు వెంకటపతి దర్శింపగ బహువగల సంపదల భక్తురు కదలి నానా దిక్కుల నరులెల్లా వానలలోననే వత్తురు కదలి నానా దిక్కుల నరులెల్లా వానలలోనని వత్తురు కదలి గోవింద హరి గోవింద గోవింద హరి గోవింద గోవింద హరి గోవింద గోవింద హరి గోవింద ಗೋವಿಂದನ ದಿವ್ಯನಾಮ ಸ್ಮರಣೆ ಮಾನವರಿಗೆ ಅತ್ಯಂತ ಮುಖ್ಯವಾದದ್ದು. ಗೋವಿಂದ ಎನ್ನುವಂತಹ ಪದವೇ ಅತ್ಯಂತ ಶ್ರೇಷ್ಠವಾದದ್ದು, ವಿಶೇಷವಾದ ಅರ್ಥಗಳಿಂದ ಕೂಡಿರುವಂತಹದ್ದು. ಪರಮಾತ್ಮನು ನಮ್ಮೆಲ್ಲರ ಇಂದ್ರಿಯಗಳಿಗೆ ಅಧಿಪತಿ. ಗೋ ಎನ್ನುವಂತಹ ಶಬ್ದಕ್ಕೆ ಇಂದ್ರಿಯಗಳು ಎನ್ನುವಂತಹ ಅರ್ಥವೂ ಇದೆ. ಅದೇ ರೀತಿಯಲ್ಲಿ ಪರಮಾತ್ಮನು ನಾವು ನಿಂತಿರುವಂತಹ ಭೂಮಿಗೆ ಅಧಿಪತಿ. ಗೋ ಎನ್ನುವಂತಹ ಶಬ್ದಕ್ಕೆ ಭೂಮಿ ಎನ್ನುವ ಅರ್ಥವೂ ಇದೆ. ನಾವು ಆಡುವಂತಹ ಮಾತುಗಳಿಗೆ ಪರಮಾತ್ಮನೇ ಅಧಿಪತಿ. ನಮ್ಮಿಂದ ಉತ್ತಮವಾದಂತಹ ವಿಚಾರಗಳನ್ನು ತಿಳಿಯಪಡಿಸುವಂತಹ ಮಾತುಗಳು ಹೊರಬರುವಂತೆ ಮಾಡುವಂತಹ ಶಕ್ತಿ ಪರಮಾತ್ಮನಿಗಿದೆ. ಆದ್ದರಿಂದಲೇ ಗೋ ಎನ್ನುವಂತಹ ಶಬ್ದಕ್ಕೆ ಮಾತು ಎನ್ನುವಂತಹ ಅರ್ಥವೂ ಇದೆ. ಆ ರೀತಿಯಾಗಿ ಗೋವಿಂದ ಎನ್ನುವಂತಹ ಶಬ್ದವು ಅನೇಕ ವಿಧವಾದಂತಹ ಅರ್ಥಗಳನ್ನು ತೋರಿಸುತ್ತದೆ. ನೂರಾರು ಅರ್ಥಗಳು ಗೋವಿಂದ ಎನ್ನುವಂತಹ ಶಬ್ದಕ್ಕೆ ಇದ್ದರೆ ಆ ನೂರಾರು ಅರ್ಥಗಳಿಗೂ ಯೋಗ್ಯನಾಗಿರುವವನು ನಮ್ಮ ತಿರುಗಿರಿಯ ಒಡೆಯನಾದಂತಹ ಪರಮಾತ್ಮ. ಆದ್ದರಿಂದಾಗಿ ಅಂತಹ ಪರಮಾತ್ಮನನ್ನು ಗೋವಿಂದ ಎಂದು ಕರೆಯುವುದು ಭಕ್ತರಿಗೆ ಅತ್ಯಂತ ಪ್ರಿಯವಾದದ್ದು. ಆ ಭಕ್ತರ ಕರೆಯು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು. ತಿರುಮಲ ಕ್ಷೇತ್ರದ ದರ್ಶನಕ್ಕಾಗಿ ತೆರಳುವ ಭಕ್ತ ಜನರ ಸಾಲಿನಲ್ಲಿ ನಾವು ನಿರಂತರವಾಗಿ ಗೋವಿಂದ ನಾಮಸ್ಮರಣೆಯನ್ನು ಕೇಳಬಹುದು. ಹೆಚ್ಚು ಹೆಚ್ಚಿಗೂ ಗೋವಿಂದ ಎನ್ನುವಂತಹ ಮಾತು ಅವರ ಶ್ರಾಂತಿಯನ್ನು, ಶ್ರಮವನ್ನು ಹೋಗಲಾಡಿಸುತ್ತದೆ, ಕಷ್ಟಗಳನ್ನು ದೂರಗೊಳಿಸುತ್ತದೆ. ನೂರಾರು ಮೈಲು ದೂರಗಳಿಂದ ನಡೆದು ಬರುವಂತಹ ಭಕ್ತ ಜನರು ನಡೆಯಲಾಗದೇ ಇದ್ದಾಗ ಪರಮಾತ್ಮನನ್ನು ಸ್ಮರಿಸಿ ಗೋವಿಂದ ಎಂದು ಇನ್ನೊಂದು ಹೆಜ್ಜೆಯನ್ನು ಇಡುತ್ತಾರೆ. ಅಂತಹ ಸ್ಫೂರ್ತಿಯನ್ನು ಪರಮಾತ್ಮ ಅಂತರಂಗದಿಂದ ತುಂಬುತ್ತಾನೆ. ಗೋವಿಂದ ನಾಮಸ್ಮರಣೆಯನ್ನು ಮಾಡುವ ಸಂದರ್ಭದಲ್ಲಿ ಒಬ್ಬರು ಗೋವಿಂದ ಎನ್ನುವಂತಹ ಮಾತನ್ನು ಆಡಿದಾಗ ಸಾವಿರಾರು ಜನರು ಆ ಗೋವಿಂದ ಎನ್ನುವಂತಹ ಮಾತಿಗೆ ಪ್ರತಿಧ್ವನಿಯಾಗಿ ನಿಲ್ಲುತ್ತಾರೆ. ಅಂತಹ ವಿಶೇಷವಾದಂತಹ ಚೈತನ್ಯವನ್ನು ಮೂಡಿಸುವಂತಹ ಶಕ್ತಿ, ಉತ್ಸಾಹವನ್ನು ತುಂಬುವಂತಹ ಶಕ್ತಿ ಆ ಗೋವಿಂದ ನಾಮಕ್ಕಿದೆ. ಅಷ್ಟಲ್ಲದೆ ಮಹಾಭಾರತದ ಪ್ರಸಂಗವನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು. ಈ ಸಂದರ್ಭದಲ್ಲಿ ಕೌರವ ಸಭೆಯಲ್ಲಿ ಅತ್ಯಂತ ದೀನವಾದಂತಹ ಅವಸ್ಥೆಯಲ್ಲಿ ದ್ರೌಪದಿ ಇದ್ದಂತಹ ಸಂದರ್ಭವನ್ನು ನಾವೀಗ ನೆನಪಿಗೆ ತಂದುಕೊಳ್ಳಬಹುದು. ಹೇಗೆ ಸುತ್ತಲೂ ಇರುವಂತಹ ನಾಯಿ ನರಿಗಳ ಮಧ್ಯದಲ್ಲಿ ಜಿಂಕೆ ಸಿಲುಕಿದಾಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗುತ್ತದೆಯೋ ಅಂತಹ ಭೀಕರವಾದಂತಹ ಪರಿಸ್ಥಿತಿಯಲ್ಲಿ 100 ಜನ ಕೌರವರ ಮಧ್ಯದಲ್ಲಿ ಅವರನ್ನು ವಿರೋಧಿಸಲು ಆಗದೇ ಇರುವಂತಹ ಇತರ ಎಲ್ಲ ಜನರ ಮಧ್ಯದಲ್ಲಿ ಅತ್ಯಂತ ಮಾನವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ದ್ರೌಪದಿ ಇದ್ದಂತಹ ಸಂದರ್ಭದಲ್ಲಿ ಗೋವಿಂದ ಎನ್ನುವಂತಹ ನಾಮವು ಅವಳನ್ನು ರಕ್ಷಿಸಿತು. ಪರಮಾತ್ಮನು ಆ ಕ್ಷಣದಲ್ಲಿ ಅವಳ ಮಾನಹರಣವಾಗದೇ ಇರುವಂತೆ ರಕ್ಷಿಸಿದ್ದನ್ನು ನಾವು ನೋಡಬಹುದು. ಕುರು ಸಭೆ ಪೂರ್ತಿಯಾಗಿ ಅವಾಕ್ಕಾಗುವಂತಹ ರೀತಿಯಲ್ಲಿ ಪರಮಾತ್ಮನ ಚಮತ್ಕಾರಕ್ಕೆ ಸಾಕ್ಷಿಯಾಗಿ ನಿಲ್ಲುವಂತಹ ರೀತಿಯಲ್ಲಿ
ದ್ರೌಪದಿಯು ಅಂತಹ ವಿಪತ್ತಿನಿಂದ ಪಾರಾದದ್ದನ್ನು ನಾವು ನೋಡಬಹುದು. ವಿಶೇಷವಾಗಿ 10 ಪ್ರಮಾದಕರವಾದಂತಹ ಸ್ಥಿತಿಗಳಲ್ಲಿ ಯಾರು ರಕ್ಷಕರು ಎನ್ನುವಂತಹ ಸಂದರ್ಭದಲ್ಲಿ ಪರಮಾತ್ಮನಲ್ಲದೆ ಇನ್ಯಾರೂ ನಮಗೆ ರಕ್ಷಣೆಗೆ ಬರುವುದಿಲ್ಲ. ವನೇರಣೆ ಶತ್ರು ಜಲಾಗ್ನಿ ಮಧ್ಯೆ ಮಹಾರ್ಣವೇ ಪರ್ವತಮಸ್ತಕೆ ವಾ ಸುಪ್ತಂ ಪ್ರಮತ್ತಂ ವಿಷಮಸ್ಥಿತಂ ವಾ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ ಎನ್ನುವಂತಹ ಹಿರಿಯರ ವಚನವನ್ನು ಗಮನಿಸಿದಾಗ ಆ ಪುರಾಕೃತವಾದ ಪುಣ್ಯವನ್ನು ಕೊಡುವವರು ಯಾರು? ಪುರಾಕೃತವಾದಂತಹ ಪುಣ್ಯವು ಫಲಕ್ಕೆ ಬರುವಂತೆ ಮಾಡುವವನು ಯಾರು? ಗರುಡ ಗಮನ ಗರುಡ ಧ್ವಜ, ಗರುಡ ಗಮನ ಗರುಡ ಧ್ವಜ, ನರಹರಿ ನಮೋ ನಮೋ ನಮೋ. ಗರುಡ ಗಮನ ಗರುಡ ಧ್ವಜ, ನರಹರಿ ನಮೋ ನಮೋ ನಮೋ. ಗರುಡ ಗಮನ ಗರುಡ ಧ್ವಜ. ಕಮಲಾಪತಿ ಕಮಲನಾಭ, ಕಮಲಜ ಜನ್ಮ ಕಾರಣಿಕ. ಕಮಲನಯನ ಕಮಲಾಂತಕೂಲ. ನಮೋ ನಮೋ ಹರಿ ನಮೋ ನಮೋ, ನಮೋ ನಮೋ ಹರಿ ನಮೋ ನಮೋ. ಗರುಡ ಗಮನ ಗರುಡ ಧ್ವಜ, ನರಹರಿ ನಮೋ ನಮೋ ನಮೋ. ಗರುಡ ಗಮನ ಗರುಡ ಧ್ವಜ. ವೆಂಕಟಾಚಲಪತಿ ತಿರುಮಲೇಶ, ವೆಂಕಟಾಚಲಪತಿ ತಿರುಮಲೇಶ. ಜಲಧಿ ಬಂಧನ ಜಲಧಿ ಶಯನ, ಜಲನಿಧಿ ಮಧ್ಯ ಜಂತುಕರ. ಜಲಧಿ ಬಂಧನ ಜಲಧಿ ಶಯನ, ಜಲನಿಧಿ ಮಧ್ಯ ಜಂತುಕರ. ಜಲಧಿ ಜಾಮಾತ ಜಲಧಿ ಗಂಭೀರ, ಹಲಧರ ನಮೋ ಹರಿ ನಮೋ, ಹಲಧರ ನಮೋ ಹರಿ ನಮೋ. ಗರುಡ ಗಮನ ಗರುಡ ಧ್ವಜ, ನರಹರಿ ನಮೋ ನಮೋ ನಮೋ. ಗರುಡ ಗಮನ ಗರುಡ ಧ್ವಜ. ಗೋವಿಂದ 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 ಗೋವಿಂದ, ಗೋವಿಂದ 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 ಗೋವಿಂದ, ಗೋವಿಂದ 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 ಗೋವಿಂದ, ಗೋವಿಂದ 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 ಗೋವಿಂದ. ಘನ ದಿವ್ಯ ರೂಪ ಘನ ಮಹಿಮಾಂಕ, ಘನ 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 ಕಾಯ ವರ್ಣ. ಘನ ದಿವ್ಯ ರೂಪ ಘನ ಮಹಿಮಾಂಕ, ಘನ 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 ಕಾಯ ವರ್ಣ. ಅನಘ ಶ್ರೀ ವೆಂಕಟಾಧಿಪತಿ ಅನುಪಮ ನಮೋ ಹರಿ ನಮೋ ನಮೋ, ಅನುಪಮ ನಮೋ ಹರಿ ನಮೋ ನಮೋ. ಗರುಡ ಗಮನ ಗರುಡ ಧ್ವಜ, ಗರುಡ ಗಮನ ಗರುಡ ಧ್ವಜ, ಗರುಡ ಗಮನ ಗರುಡ ಧ್ವಜ. ಗರುಡ ಗಮನ ಗರುಡ ಧ್ವಜ. ಪರಮಾತ್ಮನ ವಾಹನವೂ ಗರುಡನೇ, ಪರಮಾತ್ಮನ ಪತಾಕೆಯೂ ಗರುಡ ಪತಾಕೆ. ಇದು ಪರಮಾತ್ಮನ ಲಕ್ಷಣಗಳಲ್ಲಿ ಒಂದಾಗಿ ಎಲ್ಲ ಕಡೆಗಳಲ್ಲಿಯೂ ಸ್ತುತಿಸಲ್ಪಟ್ಟಿದೆ. ಪರಮಾತ್ಮನ ವಿಜಯದ ಸಂಕೇತ ಧ್ವಜ. ಆ ಧ್ವಜದಲ್ಲಿ ವಿರಾಜಮಾನನಾಗಿರುವವನು ಗರುಡ. ಪರಮಾತ್ಮನ ರಥದ
ಮೇಲ್ಭಾಗದಲ್ಲಿ ಶೋಭಿಸುವಂತಹ ಚಿಹ್ನೆ ಗರುಡ ಚಿಹ್ನೆ. ಪರಮಾತ್ಮನನ್ನು ತನ್ನ ಹೆಗಲ ಮೇಲೆ ಇರಿಸಿಕೊಂಡು ತೆರಳುವಂತಹ ಶಕ್ತಿ ಸಾಮರ್ಥ್ಯಗಳು ಅಥವಾ ಅಂತಹ ಸೌಭಾಗ್ಯ ಪ್ರಾಪ್ತವಾಗಿರುವುದು ಗರುಡನಿಗೆ ಮಾತ್ರ. ಶಾಶ್ವತವಾದಂತಹ ಪದವಿಯನ್ನು ಪರಮಾತ್ಮ ಅನುಗ್ರಹಿಸಿದ್ದಾನೆ. ಪರಮಾತ್ಮನು ಎಂಥವರನ್ನು ಎಷ್ಟೇ ಉನ್ನತವಾದಂತಹ ಸ್ಥಾನಕ್ಕೂ ಕೊಂಡೊಯ್ಯಬಲ್ಲ. ಪಕ್ಷಿರಾಜನಾಗಿರುವಂತಹ ಗರುಡನು ಪರಮಾತ್ಮನ ಅನುಗ್ರಹದಿಂದ ಲೋಕವಂದ್ಯನಾಗಿದ್ದಾನೆ. ಸಾಮಾನ್ಯ ಅಂಡಜನಾಗಿದ್ದರೂ ಅವನು ಲೋಕೋತ್ತರವಾದಂತಹ ಶಕ್ತಿಯನ್ನು ಹೊಂದಿದ್ದಾನೆ. ಸಮಸ್ತ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲಿ ಇರಿಸಿಕೊಳ್ಳಬಲ್ಲಂತಹ ಪರಮಾತ್ಮನನ್ನು ಹತ್ತಿಯಂತೆ ಹಗುರವಾಗಿ ಹೊರಬಲ್ಲಂತಹ ಅವಕಾಶವನ್ನು ಪರಮಾತ್ಮ ಗರುಡನಿಗೆ ಕೊಟ್ಟಿದ್ದಾನೆ ಎಂದು ಪರಮಾತ್ಮನನ್ನು ಗರುಡನು ಭಾರವೆಂದು ಭಾವಿಸುವ ಅವಕಾಶವೇ ಇಲ್ಲ. ಆ ರೀತಿಯಾದಂತಹ ಸೌಭಾಗ್ಯವನ್ನು ಪರಮಾತ್ಮ ಗರುಡನಿಗೆ ಕೊಟ್ಟಿರುವುದನ್ನು ನಾವು ಗಮನಿಸಬಹುದು. ಪರಮಾತ್ಮನ ಅನುಗ್ರಹವಿದ್ದರೆ ತೃಣವು ಆಯುಧವಾಗಬಲ್ಲದು. ರಾಮನ ಚರಿತ್ರೆಯನ್ನು ನಾವು ಗಮನಿಸಿದಾಗ ದೇವೇಂದ್ರನ ಮಗನು ಕಾಗೆಯ ರೂಪವನ್ನು ಧರಿಸಿ ಒಂದಾನೊಂದು ಸಂದರ್ಭದಲ್ಲಿ ಸೀತೆಗೆ ಹಾನಿ ಮಾಡಿದ್ದನ್ನು ನಾವು ಸ್ಮರಿಸಬಹುದು. ಅನೇಕ ವಿಧವಾಗಿ ಸೀತೆಯನ್ನು ಪೀಡಿಸಿ ಅವಳ ಮೈಯಿಂದ ರಕ್ತ ಸೋರುವಂತೆ ಮಾಡಿದ್ದನ್ನು ನಾವು ಗಮನಿಸಬಹುದು. ಅಂದರೆ ವ್ಯಕ್ತಿಗಳ ಅಂತಃಶಕ್ತಿಯನ್ನು ಅರಿಯದೆ, ಅವರ ಸ್ವಸ್ವರೂಪವನ್ನು ಅರಿಯದೆ ಕೇವಲ ಅಹಂಕಾರದಿಂದ ಪ್ರವರ್ತಿಸುವವರು ಮಾಡುವಂತಹ ಕುಚೇಷ್ಟೆ ಅದಾಗಿರುತ್ತದೆ. ಅದನ್ನು ತಿಳಿದಂತಹ ರಾಮನು ಆಯುಧಗಳಿಗಾಗಿಯೋ ಬಿಲ್ಲು ಬಾಣಕ್ಕಾಗಿಯೋ ಅಥವಾ ಉಳಿದಂತಹ ಅಸ್ತ್ರಶಸ್ತ್ರಗಳಿಗಾಗಿಯೋ ಹುಡುಕದೆ ಪಕ್ಕದಲ್ಲಿ ಇದ್ದಂತಹ ಒಂದು ಹುಲ್ಲಿನ ಕಡ್ಡಿಯನ್ನು ಅಭಿಮಂತ್ರಿಸಿ ಎಸೆದಾಗ ಎಲ್ಲ ಲೋಕಗಳನ್ನು ಆ ಕಾಗೆಯು ತಿರುಗುವಂತೆ ಮಾಡಿದ್ದಾನೆ. ಎಲ್ಲ ಲೋಕಗಳನ್ನು ತಿರುಗಿಯೂ ಅವನಿಗೆ ರಕ್ಷಕರು ಕಾಣದೇ ಇರುವಾಗ ಮತ್ತೆ ಸೀತಾರಾಮರನ್ನು ಆಶ್ರಯಿಸಿದ್ದನ್ನು ನೋಡಬಹುದು. ಇಲ್ಲಿ ಆ ಪರಮಾತ್ಮನ ಶಕ್ತಿ ಎಂತಹದ್ದು ಎನ್ನುವುದನ್ನು ನಾವು ಗಮನಿಸಬಹುದು. ಒಂದು ಹುಲ್ಲಿನ ಕಡ್ಡಿಯನ್ನು ಕೂಡ ಸಮಸ್ತ ಬ್ರಹ್ಮಾಂಡದಲ್ಲಿ ಎಲ್ಲ ಲೋಕಗಳನ್ನು ಸುತ್ತುವಂತೆ ಮಾಡಬಲ್ಲಂತಹ ಶಕ್ತಿ. ಅಪರಾಧಿಯು ಹೋದಲ್ಲೆಲ್ಲ ಅವನನ್ನು ಅಟ್ಟಿಸಿಕೊಂಡು ಹೋಗಬಲ್ಲಂತಹ ಶಕ್ತಿ. ಅಪರಾಧಿ ತನ್ನ ತಪ್ಪನ್ನು ಅರಿತು ಕ್ಷಮಿಸು ಎಂದು ಬೇಡುವವರೆಗೆ ಮಾಡುವಂತಹ ಶಕ್ತಿ. ఎంత మహిమో ఎంత మహిమో నీది ఎంత మహిమో ఎంత మహిమో నీది ఎవ్వరికి అలవి కాదు చింతించితే దాసులకు చేపట్టు కుంచమవు ఎంత మహిమో నీది ఎవ్వరికి అలవిగాదు చింతించితే దాసులకు చేపట్టు కుంచమవు ఎంత మహిమో నీది ఎంత మహిమో ఎంత మహిమో
వెదకే నిన్నెవ్వరికి యుక్తుల సాధింపరాదు సారెకు తర్కవాదాల సాధింపరాదు ఆరసి వెదకి ఉపాయముల సాధింపరాదు ఆరసి వెదకి ఉపాయముల సాధింపరాదు భారము లేని ఎట్టి భక్త సాధ్యుడవు ఆరసి వెదకి ఉపాయముల సాధింపరాదు భారము లేని ఎట్టి భక్త సాధ్యుడవు ఎంత మహిమో నీది ఎవ్వరికి అలవిగాదు చింతించితే దాసులకు చేపట్టు కుంచమవు ఎంత మహిమో నీది ఎంత మహిమో మిక్కుటపు సామర్థ్యాన మెరసి తెలియరాదు ధిక్కరించి నేర్పుల తెలియరాదు మిక్కుటపు సామర్థ్యాన మెరసి తెలియరాదు ధిక్కరించి నేర్పుల తెలియరాదు వెక్కసాన భూముల వెదకి తెలియరాదు వెక్కసాన భూముల వెదకి తెలియరాదు మొక్కి నీకు శరణంటే ముందర నిలుతువు వెక్కసాన భూముల వెదకి తెలియరాదు మొక్కి నీకు శరణంటే ముందర నిలుతూ ఎంత మహిమో నీది ఎవ్వరికి అలవిగాదు చింతించితే దాసులకు చేపట్టు కుంచమవు ఎంత మహిమో నీది ఎంత మహిమో చెలరేగి తపములు చేసిన నెరగరాదు ఇలా నిన్ని చదివిన ఎరగరాదు చెలరేగి తపములు చేసిన ఎరగరాదు ఇలా నిన్ని చదివిన ఎరగరాదు నెలవై శ్రీ వెంకటేశ నీ దాసాను దాసుల నెలవై శ్రీ వెంకటేశ నీ దాసాను దాసుల కొలిచితే చాలు కక్కున కృప సేతువు నెలవై శ్రీ వెంకటేశ నీ దాసాను దాసుల కొలిచితే చాలు గక్కున కృపసేతువు ఎంత మహిమో నీది ఎవ్వరికి అలవిగాదు చింతించితే దాసులకు చేపట్టు కుంచమవు ఎంత మహిమో నీది ఎంత మహిమో ఎంత మహిమో నీది ఎంత మహిమో ಪರಮಾತ್ಮನ ಮಹಿಮೆಯ ಬಗ್ಗೆ ನಾವು ಈ ಹಿಂದೆ ಚಿಂತನೆಯನ್ನು ಮಾಡಿದ್ದೇವೆ. ಹೇಗೆ ಒಂದು ತೃಣವನ್ನು ಪರಮಾತ್ಮ ಅಪ್ರತಿಹತವಾದ ಆಯುಧವನ್ನಾಗಿ ಬಳಸಬಲ್ಲ ಎನ್ನುವುದನ್ನು ನಾವು ರಾಮವೃತ್ತಾಂತದಲ್ಲಿ ಕಂಡಿದ್ದೇವೆ.
ಇಂದ್ರನ ಮಗನಾಗಿದ್ದರೂ ಸಮಸ್ತ ಜಗತ್ತಿನ ಒಡೆಯನರಲ್ಲಿ ಒಬ್ಬನಾಗಿದ್ದರೂ ದೇವಲೋಕದ ಅಧಿಪತಿಯಾಗಿದ್ದರೂ ದಿಕ್ಪಾಲಕರಿಗೆ ರಾಜನಾಗಿದ್ದರೂ ಅವನ ಮಗನು ಯಾವ ವಿಧವಾದಂತಹ ರಕ್ಷಣೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಗದೆ ಶ್ರೀರಾಮನ ಪಾದಾರವಿಂದವನ್ನೇ ಮತ್ತೆ ಆಶ್ರಯಿಸಿ ಸೀತೆಯ ಅನುಗ್ರಹದಿಂದ ಉಳಿದುಕೊಂಡ ಎನ್ನುವುದನ್ನು ನಾವು ನೋಡುತ್ತೇವೆ. ಆ ರೀತಿಯಾದಂತಹ ಕರುಣೆ ಹಾಗೂ ದುಷ್ಟ ಶಿಕ್ಷಣ ಇವೆರಡನ್ನೂ ಕೂಡ ಪರಮಾತ್ಮನ ಲೀಲೆಗಳಲ್ಲಿ ನಾವು ಕಾಣಬಹುದಾಗಿದೆ. ಮಹಾಭಾರತದ ರಣಾಂಗಣದಲ್ಲಿ ತಾನು ಮುಂದಿದ್ದು ಎಲ್ಲ ಅಧರ್ಮ ಪ್ರವೃತ್ತಿಯನ್ನು ಸಮರ್ಥಿಸುವವರನ್ನು ಸದಬಡಿದದ್ದನ್ನು ನಾವು ನೋಡುತ್ತೇವೆ. ಆ ರೀತಿಯಾಗಿ ಪರಮಾತ್ಮ ಅಧರ್ಮವನ್ನು ಹೋಗಲಾಡಿಸಿ ಧರ್ಮ ರಕ್ಷಣೆಯ ಕಾರ್ಯವನ್ನು ಸಾಧಿಸುತ್ತಾನೆ. ಅದೇ ಸಂದರ್ಭದಲ್ಲಿ ಪಂಚಪಾಂಡವರನ್ನು ಕೂಡ ತಾನು ರಕ್ಷಿಸುತ್ತಾ ಆ 5 ಜನರಲ್ಲಿ ಯಾರಿಗೂ ಹಾನಿಯಾಗದೇ ಇರುವಂತೆ ಪಂಚಪ್ರಾಣಗಳಂತೆ ಅವರನ್ನು ಕಾಪಾಡುತ್ತಾ 100 ಜನ ಕೌರವರಲ್ಲಿ ಒಬ್ಬರೂ ಉಳಿಯದೇ ಇರುವಂತೆ ಪರಮಾತ್ಮ ತನ್ನ ಇನ್ನೊಂದು ದುಷ್ಟ ದಮನ ಶಕ್ತಿಯನ್ನು ಬಳಸಿದ್ದನ್ನು ನಾವು ನೋಡುತ್ತೇವೆ. ಶಿಷ್ಟ ರಕ್ಷಣೆ ಹಾಗೂ ದುಷ್ಟ ಶಿಕ್ಷಣ ಈ ಎರಡೂ ವಿಧವಾದದ್ದನ್ನು ಪರಮಾತ್ಮ ಏಕಕಾಲದಲ್ಲಿ ಮಹಾಭಾರತ ಯುದ್ಧದಲ್ಲಿ ದರ್ಶಿಸಿದ್ದನ್ನು ನೋಡಬಹುದು. ಒಂದೆಡೆ ಪಂಚಪಾಂಡವರನ್ನು ಕಾಪಾಡುವುದು, ಇನ್ನೊಂದೆಡೆ 100 ಕೌರವರಲ್ಲಿ ಒಬ್ಬರೂ ಉಳಿಯದೇ ಇರುವಂತೆ ಅಳಿಸಿ ಹಾಕುವುದು. ಈ ಎರಡನ್ನೂ ಏಕಕಾಲದಲ್ಲಿ ಸಾಧಿಸಬಲ್ಲಂತಹ ಸಾಮರ್ಥ್ಯ ಪರಮಾತ್ಮನಿಗಲ್ಲದೆ ಇನ್ಯಾರಿಗೂ ಇಲ್ಲದೇ ಇರುವುದನ್ನು ನಾವು ಗಮನಿಸಬೇಕು. ಆ ರೀತಿಯಾಗಿ ಎಲ್ಲ ಭಕ್ತ ಜನರ ಪಾಲಿನ ಕಲ್ಪತರುವಾಗಿ ವಿರಾಜಮಾನನಾಗಿರುವಂತಹ ಪರಮಾತ್ಮನನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಪರಮ ಪುರುಷನಾಗಿರುವಂತಹ ಶ್ರೀ ಶ್ರೀನಿವಾಸನು ನಮ್ಮೆಲ್ಲರನ್ನೂ ಕೂಡ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ರಕ್ಷಿಸಲಿ. ಪರಮಾತ್ಮನು ನಮಗಿರುವ ಅವಿವೇಕವನ್ನು ಹೋಗಲಾಡಿಸಿ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ. ಎಲ್ಲ ವಿಧವಾದಂತಹ ವಿಧಿವಿಧಾನಗಳನ್ನು ನಮ್ಮಲ್ಲಿ ತುಂಬಿ ಭಯವನ್ನು ಹೋಗಲಾಡಿಸಿ ಎಲ್ಲ ವಿಧವಾದಂತಹ ಆನಂದವನ್ನು ನಮ್ಮಲ್ಲಿ ತುಂಬಲಿ ಎಂದು ಪ್ರಾರ್ಥಿಸೋಣ. ಪರಮಾತ್ಮನು ತನ್ನ ವಿಶೇಷವಾದಂತಹ ವೈಭವದೊಂದಿಗೆ ಎಲ್ಲ ವಿಧವಾದಂತಹ ಅನುಗ್ರಹವನ್ನು ಮಾಡುವುದಕ್ಕಾಗಿ ರಥಬೀದಿಯಲ್ಲಿ ವಿರಾಜಮಾನನಾಗಿರುವುದನ್ನು ಗಮನಿಸುತ್ತಿದ್ದೇವೆ. ದಕ್ಷಿಣ ರಥಬೀದಿಯಿಂದ ಪಶ್ಚಿಮ ರಥಬೀದಿಗೆ, ಅಲ್ಲಿಂದ ಉತ್ತರಕ್ಕೆ, ಉತ್ತರದಿಂದ ಮತ್ತೆ ಪೂರ್ವಕ್ಕೆ, ಹೀಗೆ ಪ್ರದಕ್ಷಿಣಾಕಾರವಾಗಿ ಪರಮಾತ್ಮನ ಈ ವಾಹನ ಸೇವೆ ನಡೆಯುತ್ತದೆ. ಪರಮಪುರುಷನಾಗಿರುವಂತಹ ಪರಮಾತ್ಮನು ಪರಮಾನಂದ ಭರಿತನಾಗಿ ವಿರಾಜಮಾನನಾಗಿದ್ದಾನೆ. ಪರಮಗುರುವಾಗಿರುವಂತಹ ಪರಮಾತ್ಮನು ಜಗದ್ಗುರುವಾಗಿ ಖ್ಯಾತನಾಗಿದ್ದಾನೆ. ಭಗವದ್ಗೀತೆಯಂತಹ ಅಮೃತೋಪದೇಶವನ್ನು ಪರಮಾತ್ಮ ನಮಗೆ ಒದಗಿಸಿಕೊಟ್ಟಿದ್ದಾನೆ. ಸಮಸ್ತ ಉಪನಿಷತ್ ಸಾರವನ್ನು ಪರಮಾತ್ಮ ನಮಗೆ ಗೀತೆಯ ರೂಪದಲ್ಲಿ ಒದಗಿಸಿಕೊಟ್ಟಿದ್ದಾನೆ. ఉద్యోగ మెటు విచ్చే సేవయ్య ఇక్కువని మహిమకును ఎవ్వరెదురయ్య ఎక్కడ నీ ఉద్యోగ మెటు విచ్చే సేవయ్య ఇక్కువని మహిమకును ఎవ్వరెదురయ్య
ಪರಮಾತ್ಮನಿಗೆ ಸಾಟಿ ಯಾರು ಎನ್ನುವುದೇ ಈ ಹಾಡಿನ ವಿಶೇಷವಾದಂತಹ ಒಂದು ಅರ್ಥ. ಪರಮಾತ್ಮನಿಗೆ ಸರಿಸಾಟಿಯಾದಂತಹ ವೀರರು ಯಾರಿದ್ದಾರೆ? ಕೃಷ್ಣಾವತಾರದಲ್ಲಿ ಜರಾಸಂಧನು ಸಮಸ್ತ ಪ್ರಪಂಚದಲ್ಲಿ ಅತ್ಯಂತ ಬಲಶಾಲಿಯಾಗಿದ್ದ. ಅವನ ಸೈನ್ಯವು ಅತ್ಯಂತ ವಿಸ್ತಾರವಾಗಿತ್ತು. ಅತ್ಯಂತ ದೃಢವಾದಂತಹ ನಾಯಕರಿಂದ ಆ ಸೈನ್ಯವು ಕೂಡಿತ್ತು. ಅಂತಹ ಸೈನ್ಯಕ್ಕೆ ನಾಯಕನಾಗಿ ದುಷ್ಟರೆಲ್ಲರನ್ನೂ ಒಗ್ಗೂಡಿಸಿ ಅವರೆಲ್ಲರನ್ನೂ ಒಂದು ಐಕ್ಯತೆಯಲ್ಲಿ ಇರಿಸಿ ಕೃಷ್ಣನ ಮೇಲೆ ಯುದ್ಧ ಮಾಡಿದಂತಹ ಜರಾಸಂಧನು ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ತಾನೊಬ್ಬನೇ ಉಳಿದವರೆಲ್ಲರೂ ಕೂಡ ಮರಣವನ್ನು ಅಪ್ಪುವಂತೆ ಆದಂತಹ ಪರಿಸ್ಥಿತಿಯನ್ನು ಸ್ಮರಿಸಬಹುದು. ಆ ರೀತಿಯಾಗಿ ಕೃಷ್ಣನು ತನ್ನ ಶಕ್ತಿ ಸಾಮರ್ಥ್ಯಗಳಿಂದ ಯುಕ್ತಿಯಿಂದ ಆ ವ್ಯಕ್ತಿಯನ್ನು ಪೂರ್ತಿಯಾಗಿ ಸೋಲಿಸಿದ್ದನ್ನು ನಾವು ಕಾಣುತ್ತೇವೆ. ಪ್ರತಿ ಸಂದರ್ಭದಲ್ಲಿಯೂ ತಾನು ಮತ್ತೆ ಮತ್ತೆ ಸೈನ್ಯವನ್ನು ಕೂಡಿಸಿಕೊಂಡು ಕೃಷ್ಣನ ಮೇಲೆ ಯುದ್ಧಕ್ಕೆ ಬಂದದ್ದನ್ನು ನಾವು ಕಾಣಬಹುದು. ಎಲ್ಲ ಸಂದರ್ಭಗಳಲ್ಲಿಯೂ ಪರಾಜಯವು ಜರಾಸಂಧನದ್ದೇ ಆದದ್ದನ್ನು ನೋಡುತ್ತೇವೆ. ಆ ರೀತಿಯಾಗಿ ಅನೇಕ ಬಾರಿ ಸೋಲಪ್ಪಿದಂತಹ ಜರಾಸಂಧನು ಕೊನೆಗೆ ಕೃಷ್ಣನ ಆಜ್ಞೆಯ ಮೇರೆಗೆ ನಡೆದಂತಹ ಯುದ್ಧದಲ್ಲಿ ಭೀಮನಿಂದ ಸೀಳಲ್ಪಟ್ಟ ಕೊನೆಗೊಂಡ ಎನ್ನುವುದನ್ನು ನಾವು ಕಾಣುತ್ತೇವೆ. ಆ ರೀತಿಯಾಗಿ ಜರಾಸಂಧನನ್ನು ಅನೇಕ ಬಾರಿ ಸೋಲಿಸಿದಂತಹ ವಿಶೇಷವಾದಂತಹ ಶಕ್ತಿ ಸಾಮರ್ಥ್ಯ ಪರಮಾತ್ಮನದ್ದು. ಅಂತಹ ಒಂದು ವಿಶೇಷವಾದಂತಹ ವೈಭವ ಪರಮಾತ್ಮನದ್ದು. ಮಹಾಭಾರತ ಯುದ್ಧಕ್ಕಿಂತಲೂ ಒಂದೊಂದು ಯುದ್ಧವೂ ಅನೇಕ ಪಟ್ಟು ದೊಡ್ಡದು. ಮಹಾಭಾರತದಲ್ಲಿ ಪಾಲ್ಗೊಂಡ ಅಕ್ಷೋಹಿಣಿ ಸೈನ್ಯಗಳಿಗಿಂತಲೂ ಅನೇಕ ಪಟ್ಟು ಹೆಚ್ಚು ಅಕ್ಷೋಹಿಣಿ ಸೈನ್ಯಗಳು ಯುದ್ಧದಲ್ಲಿ ಪಾಲ್ಗೊಂಡಿದ್ದನ್ನು ನಾವು ಗಮನಿಸಬಹುದು. ಹೀಗೆ ಇಂತಹ ಅಪ್ರತಿಹತವಾದಂತಹ ವೈಭವದೊಂದಿಗೆ ಪರಮಾತ್ಮ ತನ್ನ ವಿಶೇಷವಾದಂತಹ ವೈಭವವನ್ನು ಈ ರೀತಿಯಾದಂತಹ ರೀತಿಯಲ್ಲಿ ಕೃಷ್ಣಾವತಾರದಲ್ಲಿ ತಿಳಿಯಪಡಿಸಿದ್ದಾನೆ. ಆದ್ದರಿಂದಾಗಿ ಇಂತಹ ವಿಶೇಷವಾದಂತಹ ವೈಭವದೊಂದಿಗೆ ಪರಮಾತ್ಮ ಪ್ರಪಂಚದಲ್ಲಿ ತನ್ನ ಪಾರಮ್ಯವನ್ನು ಮೆರೆದದ್ದನ್ನು ನಾವು ನೋಡುತ್ತೇವೆ. ಆ ರೀತಿಯಾದಂತಹ ಪರಮಾತ್ಮನು ಕಲಿಯುಗದಲ್ಲಿ ಶಾಂತಮೂರ್ತಿಯಾಗಿ ಸ್ಮಿತವದನನಾಗಿ ಹಸನ್ಮುಖನಾಗಿ ಭಕ್ತ ಜನರ ದುಃಖವನ್ನು ಹೋಗಲಾಡಿಸಿ ಸಾಂತ್ವನವನ್ನು ತುಂಬುವಂತಹ ಚಂದ್ರಮುಖನಾಗಿ ವಿರಾಜಮಾನನಾಗಿದ್ದಾನೆ. ಚಂದ್ರನನ್ನು ನೋಡುವುದರಿಂದ ಹೇಗೆ ಮನಸ್ಸು ಶಾಂತವಾಗುತ್ತದೆಯೋ, ಯಾವ ರೀತಿಯಿಂದ ಚಂದ್ರನ ದರ್ಶನದಿಂದ ನಮಗೆ ಆನಂದ ಉಂಟಾಗುತ್ತದೆಯೋ, ಯಾವ ರೀತಿಯಿಂದ ಪರಮಾತ್ಮನ ದರ್ಶನ ಮಾತ್ರದಿಂದ ನಮಗೆ ಸಂತೋಷ ಉಂಟಾಗುತ್ತದೆಯೋ, ಅಂತಹ ಕಿರುನಗೆಯನ್ನು ಬೀರುವಂತಹ ಪರಮಾತ್ಮನನ್ನು ವಾಹನ ಸೇವೆಯಲ್ಲಿ ವೀಕ್ಷಿಸುತ್ತಿದ್ದೀರಿ. ಪರಮಾತ್ಮನು ಆ ರೀತಿಯಲ್ಲಿ ಸಮಸ್ತ ಭಕ್ತ ಜನರಿಗೂ ಈ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂತಹ ಅನುಗ್ರಹವನ್ನು ಮಾಡುತ್ತಿದ್ದಾನೆ. ಇಂತಹ ವಿಶೇಷವನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಇಂತಹ ಪರಮಾತ್ಮನ ದಿವ್ಯವಾದಂತಹ ಮಂಗಳಕರವಾದಂತಹ ವೈಭವವನ್ನು ತಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಪರಮಾತ್ಮನು ಸಮಸ್ತ ಭಕ್ತ ಜನರಿಗೆ ಎಲ್ಲ ವಿಧವಾದಂತಹ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಒದಗಿಸಿಕೊಡುತ್ತಿದ್ದಾನೆ. ಶುಭಕರನಾಗಿರುವಂತಹ ಪರಮಾತ್ಮನು ತನ್ನ ವಿಶೇಷವಾದಂತಹ ವೈಭವದೊಂದಿಗೆ ವಿರಾಜಮಾನನಾಗಿರುವುದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಅದೇ ರೀತಿಯಲ್ಲಿ ನಾವು ಈ ಸಂದರ್ಭದಲ್ಲಿ ಪರಮಾತ್ಮನ ದಿವ್ಯವಾದಂತಹ ವೈಭವವನ್ನು ಅರಿತುಕೊಳ್ಳುತ್ತಾ
ಪರಮಾತ್ಮನ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಪಡೆದು ಕೃತಾರ್ಥರಾಗುತ್ತಾ ಮುನ್ನಡೆದು ಪರಮಾತ್ಮನ ದಿವ್ಯವಾದಂತಹ ತತ್ವವನ್ನು ಅರಿಯುವಂತಹ ಸ್ಥಾಯಿಯನ್ನು ನಾವು ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ. ಇದೀಗ ತಾವು ವೀಕ್ಷಿಸುತ್ತಿರುವಂತೆ ಪರಮಾತ್ಮನ ದಿವ್ಯವಾದಂತಹ ಒಂದು ಈ ಯಾತ್ರೆ ಉತ್ತರ ರಥಬೀದಿಯನ್ನು ಸೇರಿದೆ. ಅಲ್ಲಿ ಪರಮಾತ್ಮನಿಗೆ ವಿಶೇಷವಾದಂತಹ ಮಂಗಲ ನೀರಾಜನಾದಿಗಳನ್ನು ನಿರ್ವಹಿಸುತ್ತಿರುವುದನ್ನು ಕೂಡ ತಾವು ಗಮನಿಸುತ್ತಿದ್ದೀರಿ. ಸಾವಿರಾರು ಭಕ್ತರು ಈ ಸಂದರ್ಭದಲ್ಲಿ ಪರಮಾತ್ಮನ ಚಿನ್ಮಯ ಸ್ವರೂಪವನ್ನು ವೀಕ್ಷಿಸುತ್ತಿದ್ದಾರೆ. ಇಂತಹ ಮನೋಜ್ಞಮೂರ್ತಿಯನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸಬಹುದಾಗಿದೆ. ಶ್ರೇಯಃಕಾಂತನ ದಿವ್ಯವಾದಂತಹ ಸ್ಮರಣೆ ನಮಗೆಲ್ಲರಿಗೂ ಆನಂದವನ್ನು, ಸಂತೋಷವನ್ನು ಉಂಟು ಮಾಡಲಿ. ಪರಮಾತ್ಮನು ಈ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ చూపట్టు రాజులు అరసి కనగగత మగువారే సురలును నసురలు చూపట్టు రాజులు అరసి కనగగత మగువారే సిరుల వీరి గొలిచెదమంటే మరి కెరలి పరుల రక్షింపగలరా సిరుల వీరి గొలిచెదమంటే మరి కెరలి పరుల రక్షింపగలరా ఇదిగాదదిగాదిన్నియు నింతే పది పది హరి నీ పదమే నిజము పదునాలుగవది బ్రహ్మలోకమును కదిసి నీరుమును కలపొలము పదునాలుగవది బ్రహ్మలోకమును కదిసి నీరుమును కలపొలము చెదరకైక తము చేరిన వారల ఉదుటనని ముడుక ఉండగలరా చెదరకైక తము చేరిన వారల ఉదుటనని ముడుక ఉండగలరా ఇదిగాదదిగాదిన్నియు నింతే పది పది హరి నీ పదమే నిజము అచ్యుతుడవు నీ అచ్యుత పదమది చట శ్రీ వెంకటేశుడవు వెంకటేశ అచ్యుతుడవు నీ అచ్యుత పదమది చట శ్రీ వెంకటేశుడవు జొచ్చిరి నీ శరణు సుఖ సరదాదులు మచ్చికని దిగని మరిగితిమయ్యా జొచ్చిరి నీ శరణు సుఖ సరదాదులు మచ్చికని దిగని మరిగి
జయలిడగ గనుడదే ఉయ్యాల కంభము కాడ జనులు నవరులును జయలిడగ గనుడదే ఉయ్యాల కంభము కాడ జనులు నవరులును జయలిడగ వదలక వలసిన వారికి వరములు ఎదురెదురైదానిచ్చుచును వదలక వలసిన వారికి వరములు ఎదురెదురైదానిచ్చుచును నిదురలేక పేరు నిధినిదానమై కదలడదే గరుడ గంభము కాడ నిదురలేక పేరు నిధినిదానమై కదలడదే గరుడ గంభము కాడ
శ్రీ వెంకటాద్రివర శిఖరాద్రివాసునకు పాపాంధకార ఘన భాస్కరునకు ఆపరాత్మరునకు నిత్యాన పాయిని అయిన మా పాలియల మేలు మంగమ్మకు జయమంగళం నిత్య శుభమంగళం జయమంగళం నిత్య శుభమంగళం. శరణన్నదాసులకు వరమిత్తునని బిరుదు ధరించియున్న పరదైవమునకు మరువవలది బిరుదు నిరతమని పతిని ఏమరనీయనల మేలు మంగమ్మకు జయమంగళం నిత్య శుభమంగళం జయమంగళం నిత్య శుభమంగళం. ఆనంద నిలయమందని సంభువసించి దీనులను రక్షించు దేవునకును కానుకలనొనగూర్చి ఘనముగా విభుని సన్మానించు అలమేలు మంగమ్మకు జయమంగళం నిత్య శుభమంగళం జయమంగళం నిత్య శుభమంగళం. అరముసగనావంతు నరులకని వైకుంఠమరచేత చూపు జగదాత్మునకును తిరులొసగదనవంతు సిద్ధమని నాయకుని ఉరముపై కొలువున్న శరధిసుతకు జయమంగళం నిత్య శుభమంగళం జయమంగళం నిత్య శుభమంగళం. తెలివితో ముడుపులిటు తెమ్ము తెమ్మని పరుష నళిగించి గై కొనిడి అచ్యుతునకు ఎలమి పాకంబు జయించి అందర
గోవింద